ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು 10ನೇ ತರಗತಿಗೆ ಸಂಬಂಧಿಸಿದಂತೆ 8ನೇ ವಿಡಿಯೋ ಆಗಿರುತ್ತೆ. ಇಲ್ಲಿ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನ ನಡೆಸ್ತವೆ ಈ ಒಂದು ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಜೀವಿಗಳು ಬದುಕುಳಿಯಲು ಅವಶ್ಯಕತೆ ಇಲ್ಲದಂತ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಏಕೆ ನಡೆಸ್ತವೆ? ನೋಡಿ, ಜೀವಿಗಳು ಬದುಕೋದಕ್ಕೋಸ್ಕರ ಅವಶ್ಯಕತೆ ಇಲ್ಲದೆ ಇರುವಂತ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಯಾಕೆ ನಡೆಸ್ತವೆ ಅಂತ ಕೇಳಿದ್ದಾರೆ. ತಮ್ಮ ರೂಪಗಳನ್ನ ಉತ್ತಮಪಡಿಸಿಕೊಳ್ಳೋದಕ್ಕೆ, ತಮ್ಮ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಲು, ತಮ್ಮ ರಕ್ಷಣೆ ಮಾಡಿಕೊಳ್ಳಲು, ತಮ್ಮ ಬೆಳವಣಿಗೆಗೆ ಶಕ್ತಿ ಪಡೆಯಲು ಅಂತ ಇದೆ. ಸರಿಯಾದಂತ ಉತ್ತರ ಏನು? ನೋಡಿ, ಜೀವಿಗಳು ಬದುಕುಳಿಯೋದಕ್ಕೆ ಅವಶ್ಯಕತೆ ಇಲ್ಲದ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಯಾಕೆ ನಡೆಸ್ತವೆ ಅಂದ್ರೆ ತಮ್ಮ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ. ಓಕೆ, ಇನ್ನು ಎರಡನೇ ಪ್ರಶ್ನೆ, ಡಿಎನ್ಎ ನ ವಿಸ್ತರಿಸಿ ಬರೆದಾಗ ಏನಾಗುತ್ತೆ? ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಸೊ ಸರಿಯಾದಂತ ಆಯ್ಕೆ ಯಾವುದು? ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್, ನ್ಯೂಕ್ಲಿಕ್ ಆಮ್ಲ. ಓಕೆ, ಮೂರನೇ ಪ್ರಶ್ನೆ, ತಮ್ಮಲ್ಲೇ ಪ್ರಜನನ ಕ್ರಿಯೆ ನಡೆಸಿ ಫಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡಬಲ್ಲ ಜೀವಿಗಳ ಗುಂಪಿಗೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಪ್ರಭೇದ, ಸ್ಪೀಶೀಸ್ ಅಂತ ಕರೀತಾರೆ. ಯಾವ ಸಂತಾನೋತ್ಪತ್ತಿ ಕ್ರಿಯೆಯ ಪ್ರಕಾರದಲ್ಲಿ ಹೊಸ ಪೀಳಿಗೆಗಳು ಒಂದು ಜೀವಿಯಿಂದ ಉತ್ಪತ್ತಿ ಆಗಿರುತ್ತದೆ ಅಂತ ಕೇಳಿದರೆ, ದಟ್ ಇಸ್ ಅಲೈಂಗಿಕ ಸಂತಾನೋತ್ಪತ್ತಿ. ನೋಡಿ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗುತ್ತೆ? ಹೊಸ ಪೀಳಿಗೆಗಳು ಒಂದೇ ಜೀವಿಯಿಂದ ಮಾತ್ರ ಉತ್ಪತ್ತಿ ಆಗ್ತವೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ, ಬೇವು, ಮಾವು, ಹುಣಸೆ, ಕಬ್ಬು. ಸರಿಯಾದಂತ ಉತ್ತರ ಏನು? ದಟ್ ಇಸ್ ಕಬ್ಬು. ಇದು ಏನು? ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಆಗಿದೆ. ಓಕೆ, ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಯಾವುದು ಅಂದ್ರೆ ದಟ್ ಇಸ್ ಕಬ್ಬು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಇವೆಲ್ಲ ಕನ್ಫ್ಯೂಸ್ ಮಾಡುವಂತ ಕ್ವೆಶನ್ಸ್ ನಿಮಗೆ, ಹಾಗಾಗಿ ಚೆನ್ನಾಗಿ ಒಂದತ್ರ ಬರ್ದಿಟ್ಕೋಬೇಕು. ನೋಡಿ, ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಉತ್ತರ ಏನು? ಕಬ್ಬು. ಬೇವು ಅಲ್ಲ, ಮಾವು ಅಲ್ಲ, ಹುಣಸೆ ಅಲ್ಲ. ಓಕೆ, ಆರನೇ ಪ್ರಶ್ನೆ, ಕೋಶ ವಿಭಜನೆಯ ಸಮಯದಲ್ಲಿ ಜೀವಿಯು ಎರಡು ಸಮಭಾಗಗಳಾಗಿ ವಿಭಜನೆ ಹೊಂದಿ ಹೊಸ ಜೀವಿಗಳಾಗಿ ಸೃಷ್ಟಿಯಾಗುವಂತಹ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಕೋಶ ವಿಭಜನೆಯ ಸಮಯದಲ್ಲಿ ಜೀವಿ ಎರಡು ಸಮಭಾಗಗಳಾಗತ್ತೆ. ಈ ರೀತಿ ವಿಭಜನೆಯನ್ನ ಹೊಂದಿ ಹೊಸ ಜೀವಿ ಏನ್ ಸೃಷ್ಟಿ ಆಗುತ್ತಲ್ವಾ, ಅದನ್ನ ನಾವು ಏನಂತ ಕರಿತೀವಿ? ದಟ್ ಇಸ್ ವಿದಳನ ಅಂತ ಕರೀತಾರೆ. ಓಕೆ, ಮಲೇರಿಯಾ ರೋಗವನ್ನ ಉಂಟು ಮಾಡುವಂತ ಪರೋಪಜೀವಿ ಪ್ಲಾಸ್ಮೋಡಿಯಂ ಅನ್ನ ಈ ರೀತಿಯ ಒಂದು ಸಂತಾನೋತ್ಪತ್ತಿಯಲ್ಲಿ ಅದು ಕಂಡು ಬರುತ್ತೆ. ಯಾವ ರೀತಿಯ ಸಂತಾನೋತ್ಪತ್ತಿ? ದಟ್ ಇಸ್ ವಿದಳನ. ಓಕೆ, ಅದು ವಿದಳನ ಸಂತಾನೋತ್ಪತ್ತಿಯಲ್ಲಿ ಕಂಡು ಬರುತ್ತೆ. ಯಾವುದು? ಪ್ಲಾಸ್ಮೋಡಿಯಂ. ಜೀವಿಯು ಯಾವುದೇ ಕಾರಣದಿಂದ ತುಂಡಾದ್ರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದ್ರೆ ಇಂತಹ ಅನೇಕ ಚೂರುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳೆಯುವ ವಿಧಾನಕ್ಕೆ ಈ ಹೆಸರಿದೆ. ಯಾವ ಹೆಸರು? ಅದನ್ನೇನಂತ ಕರಿತೀವಿ? ಪುನರುತ್ಪಾದನೆ ಅಂತ ನಾವು ಕರಿತೀವಿ. ಓಕೆ, 9ನೇ ಪ್ರಶ್ನೆ, ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು, ಕಾಂಡ ಅಥವಾ ಎಲೆಗಳ ಅಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವ ವಿಧಾನಕ್ಕೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರೀತಾರೆ. ನೋಡಿ, ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು ಆಗಿರ್ಬೋದು, ಕಾಂಡ ಆಗಿರ್ಬೋದು ಅಥವಾ ಎಲೆಗಳ ಭಾಗಗಳು, ಓಕೆ, ಬೇರು, ಕಾಂಡ ಅಥವಾ ಎಲೆಯ ಭಾಗಗಳು ಏನಿರ್ತವೆ ಹೊಸ ಸಸ್ಯಗಳಾಗಿ ಬೆಳೆಯುವಂತಹ ವಿಧಾನಕ್ಕೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಓಕೆ, ಈ ಕೆಳಗಿನ ಯಾವ ಜೀವಿಯು ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಮಾಡುತ್ತೆ? ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿ ಮಾಡುತ್ತೆ. ಯಾವುದು? ದಟ್ ಈಸ್ ರೈಸೋಪಸ್. ಓಕೆ, ಬ್ರೆಡ್ ನ ಮೇಲೆ ಬೆಳೆದ ದಾರದಂತಹ ಅಂದ್ರೆ ಸಂತಾನೋತ್ಪತ್ತಿ ನಡೆಸುವ ಭಾಗಗಳು ಅಲ್ಲ. ಓಕೆ, ದಾರದಂತಹ ರಚನೆಗಳನ್ನ ಏನಂತ ಕರೀತಾರೆ? ಏನಂತ ಕರೀತಾರೆ ಅಂದ್ರೆ ಹೈಫೆ ಅಂತ ಕರೀತಾರೆ. ಹೈಫೆ ಅಂತ ಕರೀತಾರೆ ಅದನ್ನ. ಒಂದು ಮಾದರಿ ಹೂವಿನಲ್ಲಿ ಗಂಡ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದರೆ ಕೇಸರಗಳನ್ನ ನಾವು ಗಂಡು ಸಂತಾನೋತ್ಪತ್ತಿಯ ಭಾಗ ಅಂತ ಕರಿತೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿಲಿಂಗಿ ಸಸ್ಯ ಆಗಿದೆ? ಯಾವುದು ದ್ವಿಲಿಂಗಿ ಸಸ್ಯ? ಪಪಾಯ, ಸೇಬು, ಕಲ್ಲಂಗಡಿ, ದಾಸವಾಳ. ಇದರಲ್ಲಿ ದ್ವಿಲಿಂಗಿ ಸಸ್ಯ ಯಾವುದು ಅಂದ್ರೆ ದಾಸವಾಳ, ಬೈಸೆಕ್ಷುವಲ್. ಓಕೆ, ಅದೇ ಹೂವಿನ ಕೇಸರವು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೆ ಅಂತಹ ಸಂತಾನೋತ್ಪತ್ತಿಯನ್ನ ಏನಂತ ಕರೀತಾರೆ? ಏನಂತ ಕರೀತಾರೆ? ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರೀತಾರೆ. ಇನ್ನು ಈ ವಿಧದ ಸಂತಾನೋತ್ಪತ್ತಿ ಕ್ರಿಯೆ ನಡೆಯೋದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ, ಅಂದ್ರೆ ಮಧ್ಯವರ್ತಿ ಜೀವಿಗಳ ಅವಶ್ಯಕತೆ ಇದೆ. ಯಾವುದು? ಕೆಳಗಿನ ಯಾವ ಒಂದು ಸಂತಾನೋತ್ಪತ್ತಿ ಕ್ರಿಯೆ ನಡೆಯೋದಕ್ಕೆ ಮಾಧ್ಯಮ ಜೀವಿಗಳ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಪರಕೀಯ ಪರಾಗಸ್ಪರ್ಶ ನಡಿಬೇಕು ಅಂತ ಅಂದ್ರೆ ಅಲ್ಲಿ ಮೀಡಿಯೇಟರ್ನ ಅವಶ್ಯಕತೆ ಇದೆ. ಇನ್ನು ಪ್ರೌಢ ಗಂಡು ಮಕ್ಕಳ ಗುಣಲಕ್ಷಣಗಳಿಗೆ ಕಾರಣವಾದಂತ
ಹಾರ್ಮೋನ್ ಯಾವುದು ಅಂತ ಕೇಳಿದರೆ ದಟ್ ಇಸ್ ಟೆಸ್ಟೋಸ್ಟಿರಾನ್. ಪ್ರೌಢ ಹೆಣ್ಣು ಮಕ್ಕಳ ಗುಣಲಕ್ಷಣಗಳಿಗೆ ಕಾರಣವಾದಂತಹ ಹಾರ್ಮೋನ್ ಯಾವುದು? ದಟ್ ಇಸ್ ಪ್ರೊಜೆಸ್ಟರಾನ್. ವೀರ್ಯಾಣುಗಳು ಇಲ್ಲಿ ಉತ್ಪತ್ತಿ ಆಗ್ತವೆ. ಎಲ್ಲಿ ಉತ್ಪತ್ತಿ ಆಗ್ತವೆ ವೀರ್ಯಾಣುಗಳು? ವೃಷಣಗಳಲ್ಲಿ ಉತ್ಪತ್ತಿ ಆಗ್ತವೆ. 19ನೇ ಪ್ರಶ್ನೆ, ಅಂಡಕಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ? ಅಂಡಕಗಳು ಅಂಡಾಶಯದಲ್ಲಿ ಉತ್ಪತ್ತಿ ಆಗುತ್ತೆ. ಓಕೆ. 20ನೇ ಪ್ರಶ್ನೆ, ಈ ರಚನೆಯ ಮೂಲಕ ಭ್ರೂಣವು ತನ್ನ ತಾಯಿಯ ರಕ್ತದ ಮೂಲಕ ಆಹಾರವನ್ನು ಪಡೆದುಕೊಳ್ಳುತ್ತೆ. ಯಾವ ರಚನೆಯ ಮೂಲಕ ಭ್ರೂಣ ತನ್ನ ತಾಯಿಯ ರಕ್ತದ ಮೂಲಕ ಆಹಾರವನ್ನು ಪಡೆದುಕೊಳ್ಳುತ್ತೆ ಅಂತ ಕೇಳಿದರೆ ದಟ್ ಇಸ್ ಜರಾಯುವಿನ ಮೂಲಕ ಆಹಾರವನ್ನು ಅದು ಪಡೆದುಕೊಳ್ಳುತ್ತೆ. ಇನ್ನು ಮಗುವು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳಿಬೇಕು ಅಂತ ಅಂದ್ರೆ ತೆಗೆದುಕೊಳ್ಳುವಂತಹ ಅಂದಾಜು ಕಾಲ ಎಷ್ಟು? ದಟ್ ಈಸ್ 9 ತಿಂಗಳು ಬೇಕಾಗುತ್ತೆ. ಓಕೆ. ಇವುಗಳಲ್ಲಿ ಗರ್ಭಧಾರಣೆಯನ್ನು ತಡೆಯೋಕೆ ಇರುವಂತಹ ವಿಧಾನಗಳು ಯಾವುವು ಅಂತ ಕೇಳಿದ್ದಾರೆ. ಕಾಂಡೋಮ್ ಬಳಕೆ, ಮಾತ್ರೆಗಳನ್ನು ಬಳಸುವುದು, ವಂಕಿ ಅಥವಾ ಕಾಪರ್ ಟಿ ಬಳಸುವುದು, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಓಕೆ. Thank you for watching.